ನಮಸ್ತೆ ಫ್ರಮ್ ಏರ್ ಬಿಡಿಯ ಪ್ರಾಪರ್ಟೀಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬ ದಿನಗಳ ನಂತರ ಐ ಆಮ್ ಬ್ಯಾಕ್ ವಿತ್ ಅಪ್ಡೇಟ್ ಆಫ್ ರೀಸೆಂಟ್ ವರ್ಕ್ಸ್, ಇನ್ ಡೆಪ್ತ್ ಡೀಟೇಲ್ಸ್ ಆ್ಯಂಡ್ ಅನಾಲಿಸಿಸ್, ಸೈಟ್ ಅಲಾಟ್ಮೆಂಟ್ ಯಾವಾಗ ಆಗ್ಬೋದು ಆ್ಯಂಡ್ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಗೂ ನೋಡಿ. ಈ ವಿಡಿಯೋ ನೋಡಿದರೆ ಸಾಕು, ಶಿವರಾಮ್ ಕಾರಂತ್ ಲೇಔಟ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ನಮಗೆ. ಆ್ಯಂಡ್ ಈ ವಿಡಿಯೋಲ್ಲಿ ಕರೆಂಟ್ ಲೇಔಟ್ ಯಾವ ಸ್ಟೇಜಲ್ಲಿ ಇದೆ, ಕೋಸ್ಟ್ ಸ್ಟೇಟಸ್ ಏನಾಗಿದೆ, ಲೊಕೇಶನ್ ಎಲ್ಲೆಲ್ಲಿ ಬರ್ತಾ ಇದೆ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ ಯಾವ ಥರ ಇನ್ವೆಸ್ಟ್ ಮಾಡ್ಬೋದು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನೇನು ಪ್ರಾಜೆಕ್ಟ್ ಬರ್ತಾ ಇದೆ ಎಲ್ಲ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಬ್ಲಿಕ್ ಅಲಾಟ್ಮೆಂಟ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ, ಹಾಗೂ ಫಾರ್ಮರ್ ಶೇರ್ ಸೈಟ್ಸ್ ಯಾರೆಲ್ಲ ತೊಗೊಬೋದು, ಯಾವ ರೀತಿ ತೊಗೊಬೋದು, ಅದಕ್ಕೆ ಏನಾದ್ರು ಲೀಸಿಂಗ್ ಪೀರಿಯಡ್ ಇರಿದೆಯೋ ಇಲ್ವೋ, ಇದ್ದು ಎಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಕರೆಂಟ್ ಸ್ಟೇಟಸ್ ನೋಡೋದಾದರೆ ನೋಡ್ಬೋದು ನೀವು ಇಲ್ಲೆಲ್ಲ ವರ್ಕ್ಸ್ ಮುಗಿದಿದೆ. ಇದು ಸೆಕ್ಟರ್ 7 ಸೋಮಶೆಟ್ಟಳ್ಳಿ ಬರುತ್ತೆ. ಇದೇ ಥರ ತುಂಬ ಸೆಕ್ಟರ್ಸಲ್ಲಿ 90% ವರ್ಕ್ ಕಂಪ್ಲೀಟ್ ಆಗಿದೆ. ಕೆಲವು ಕಡೆ 100% ಆಗಿದೆ. ಕೆಲವು ವಿಲೇಜಸಲ್ಲಿ ಮಾತ್ರ ಇನ್ನೂ 20 to 30% ವರ್ಕ್ ಬ್ಯಾಲೆನ್ಸ್ ಇದೆ. ಇದು ಬಟ್ ತುಂಬ ಚೆನ್ನಾಗಿ ವರ್ಕ್ ನಡೀತಾ ಇದೆ. ಆಮೇಲೆ UGD ವರ್ಕ್ಸು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಡೆ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಇದು ಸೆಕ್ಟರ್ 7, 8, 9, 5 ಇದೆಲ್ಲ ವೆರಿ ನಿಯರ್ ಟು ತುಮಕೂರು ರೋಡ್, ಚಿಕ್ಕಬಳ್ಳಾಪುರ ಹಾಗೂ ನಿಮಗೆ ಸಪ್ತಗಿರಿ ಹಾಸ್ಪಿಟಲ್ಸ್ ಹಾಗೂ ಆಚಾರ್ಯ ಕಾಲೇಜ್ ಮತ್ತು ವೆರಿ ನಿಯರ್ ಟು ಸಪ್ತಗಿರಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ವೆರಿ ನಿಯರ್ ಟು ನಿಮಗೆ 8 ಮೈಲ್ ದಾಸರಳ್ಳಿ ಇವೆಲ್ಲ ವಿತಿನ್ 10 ಮಿನಿಟ್ಸಲ್ಲಿ ಹೋಗ್ಬೋದು. ಅಲ್ಲೆಲ್ಲ ನಿಮಗೆ ಆಲ್ರೆಡಿ ಮೆಟ್ರೋ ಕನೆಕ್ಟಿವಿಟಿ ಇದೆ ಹಾಗೂ ವೆರಿ ನಿಯರ್ ಟು ನೈಸ್ ರೋಡ್ ಅಂತಲೂ ಹೇಳ್ಬೋದು. ಕೋರ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ ಅಲಾಟ್ಮೆಂಟ್ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಅಂದರೆ, ಫಸ್ಟ್ ಅದಕ್ಕೆ ಮೂಲ ಕಾರಣ ಹೈಕೋರ್ಟ್. ರೀಸೆಂಟಾಗಿ ಶಿವರಾಮ್ ಕಾರಂತ್ ಲೇಔಟ್ ಹಿಯರಿಂಗ್ ಮಾಡ್ತಾ ಇದ್ದ ಬೆಂಚಲ್ಲಿ ಇದ್ದ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಟ್ರಾನ್ಸ್ಫರ್ ಆದರು. ಅದು ಆ್ಯಕ್ಚುಲಿ ಡ್ಯೂಯಲ್ ಬೆಂಚು. ಸೊ ಅಲಾಟ್ಮೆಂಟ್ ಬಗ್ಗೆ ನಡಿಬೇಕಿದ್ದ ಹಿಯರಿಂಗ್ಸ್ ನಡೆದಿರಲಿಲ್ಲ. ದಟ್ ಈಸ್ ದ ಮೇನ್ ಕಾಸ್. ಇವಾಗ ಮತ್ತೆ ಆ ಬೆಂಚ್ಗೆ ಇನ್ನೊಬ್ಬರು ಜಡ್ಜನ್ನ ಇನ್ನೂ ಅಪಾಯಿಂಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಹಿಯರಿಂಗ್ಸಲ್ಲಿ 80 to 85% ವರ್ಕ್ ಕಂಪ್ಲೀಟ್ ಆದಮೇಲೆ ಅಲಾಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಓರಲ್ಲಿ ಹೇಳಿದರು. ಬಟ್ ಇವಾಗ ವರ್ಕ್ ಕಂಪ್ಲೀಟ್ ಆಗಿದೆ. ಅದನ್ನು ವರ್ಕ್ ಪ್ರೋಗ್ರೆಸ್ ನೋಡಿ ಆರ್ಡರ್ಸ್ ಪಾಸ್ ಮಾಡೋದು ಬಾಕಿ ಇದೆ. ಅದು ಇನ್ನೊಬ್ಬರು ಆ ಜಡ್ಜ್ ಬಂದಾದಮೇಲೆ ಆಗುತ್ತೆ. ವೆರಿ ಸೂನ್ ಅಂತ ಹೇಳ್ಬೋದು. ಇನ್ನು 2 ಮಂತ್ಸಲ್ಲಿ ಅಷ್ಟೇ ಮ್ಯಾಕ್ಸಿಮಮ್ ಆಗಲೇಬೇಕಿದೆ. ಮತ್ತು ಗೊತ್ತಿರ್ಬೋದು ನಿಮಗೆ ಅಲಾಟ್ಮೆಂಟ್ ಯಾವ ಥರ ಆಗುತ್ತೆ ಅಂತ. ಫಸ್ಟ್ ಫಾರ್ಮರ್ಸ್ಗೆ ಅಥವಾ ಲ್ಯಾಂಡ್ ಲೂಸರ್ಸ್ಗೆ ಯಾರು ಜಾಗ ಕಳ್ಕೊಂಡಿದ್ದಾರೆ ಅವ್ರಿಗೆ. ಸೆಕೆಂಡ್ ಬಂದುಬಿಟ್ಟು ರೆವಿನ್ಯೂ ಸೈಟ್ ಕಳ್ಕೊಂಡಿರೋರು, ಯಾರು ಈ ಲೇಔಟಲ್ಲಿ ಅಕ್ವಿಸಿಷನ್ ಆಗಿರ್ತದೋ ಅಲ್ಲೇ ರೆವಿನ್ಯೂ ಲೇಔಟು ಅವರಿಗೆ. ಥರ್ಡ್ ಬಂದಿತ್ತು ಪಬ್ಲಿಕ್ ಅಲಾಟ್ಮೆಂಟ್ಗೆ. ಸೊ ಪಬ್ಲಿಕ್ ಅಲಾಟ್ಮೆಂಟ್ ಪ್ರೊಸೆಸ್ಸು ಹಾಗೂ ಫಾರ್ಮರ್ ಶೇರ್ ಸೈಟ್ಸ್ ಪರ್ಚೇಸ್ ಮಾಡೋ ಬಗ್ಗೆ ಮುಂದೆ ಡೀಟೇಲ್ಡಾಗಿ ಮಾತಾಡಿದ್ವಿ. ವಿಡಿಯೋ ಎಂಡ್ವರೆಗೂ ನೋಡಿ. ಇದು ನೋಡಿ ಸೆಕ್ಟರ್ 1 ರಾಮಗೊಂಡನಹಳ್ಳಿ ಬರುತ್ತೆ. ಇಲ್ಲೂ ಅಷ್ಟೇ ಮೆಜಾರಿಟಿ ಆಫ್ ದ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ತುಂಬ ಫೈನೆಸ್ಟ್ ಬೆಲ್ಟ್ಸ್ ಇವೆಲ್ಲ. ವೆರಿ ನಿಯರ್ ಟು ಯಲಹಂಕ, ದೊಡ್ಡಬಳ್ಳಾಪುರ ರೋಡ್, BMSIT ಕಾಲೇಜ್, ಪ್ರೆಸಿಡೆನ್ಸಿ ಕಾಲೇಜ್ ಆ್ಯಂಡ್ ವೆರಿ ನಿಯರ್ ಟು ನಿಮಗೆ ಹೊಸದಾಗಿರುವ ಮಣಿಪಾಲ್ ಯೂನಿವರ್ಸಿಟಿ ಹಾಗೂ ನಿಟ್ಟೆ ಮೀನಾಕ್ಷಿ, ಏರ್ಪೋರ್ಟ್ ರೋಡ್ ವೆರಿ ನಿಯರ್. ಇದು ರಾಮಗೊಂಡನಹಳ್ಳಿ, ಆವಲಹಳ್ಳಿ ಮತ್ತು ವೀರಸಾಗರ, ಕೆಂಪನಹಳ್ಳಿ, JB ಕಾವಲು ಇವೆಲ್ಲ ಅಷ್ಟೇ. ಇವೆಲ್ಲದ್ರ ಬಗ್ಗೆ ಡೀಟೇಲ್ಡಾಗಿ ಇರೋ ಸಪ್ರೇಟ್ ವಿಡಿಯೋದಲ್ಲಿ ಫ್ಯೂಚರ್ ವಿಡಿಯೋಸಲ್ಲಿ ನೋಡೋಣ. ಇಲ್ಲಿ ನಿಮಗೆ ನೇಚರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಟ್ರಸ್ಟ್ ಮೀ. ಇಲ್ಲಿರೋರಿಗೆ ಗೊತ್ತಿರುತ್ತೆ. ಯಾಕಂತಂದರೆ ಇಲ್ಲಿ ಪಕ್ಕದಲ್ಲೇ ರಿಸರ್ವ್ ಫಾರೆಸ್ಟು ಇದೆ. ಅದಾದಮೇಲೆ ಸೆಂಟ್ರಲ್ ಗೌರ್ಮೆಂಟ್ದು ವೆಟರ್ನರಿ ರಿಸರ್ಚ್ ಸೆಂಟರು ಇದೆ. ಸೊ ಹ್ಯೂಜ್ ಲ್ಯಾಂಡ್ಸು ವೇಕೆಂಟ್ ಇದೆ ಇಲ್ಲೆಲ್ಲ. ಸೊ ವೆರಿ ಗುಡ್ ಫಾರ್ ಲಿವಿಂಗ್ ಇಯರ್ ಅಂತ ಹೇಳ್ಬೋದು. ಲೊಕೇಶನಿಗೆ ಬರೋಣ. ಲೊಕೇಶನ್ ಪ್ಲೇಸೇ ಕೀ ರೋಲ್ ಅಂತ ಹೇಳ್ಬೋದು. ನೀವು ಎಲ್ಲೇ ಪ್ಲಾಟ್ಸ್ ತೊಗೊಬೇಕು ಅಂದರೂ ಸುತ್ತಮುತ್ತ ಏನಿದೆ ಅಂತ ನೋಡಬೇಕಾಗುತ್ತೆ. ಈ ಲೇಔಟ್ಗೆ ಅಕ್ವಿಸಿಷನ್ ಆಗಿರೋ ಎಲ್ಲ ವಿಲೇಜಸ್ ವೆರಿ ನಿಯರ್ ಟು ಯಲಹಂಕ, ದೊಡ್ಡಬಳ್ಳಾಪುರ ಮೇನ್ ರೋಡ್, ಹೆಸರುಘಟ್ಟ ರೋಡ್, ಚಿಕ್ಕಬಳ್ಳಾಪುರ, 8 ಮೈಲ್ ಆ್ಯಂಡ್ ತುಮಕೂರು ರೋಡ್ ಆ್ಯಂಡ್ ನಿಯರ್ ಟು ಏರ್ಪೋರ್ಟ್ ಆಲ್ಸೋ. ಆಲ್ 4 ಸೈಡ್ಸು ಆಲ್ರೆಡಿ ಫುಲ್ ಡೆವಲಪ್ಡ್ ಆಗಿದೆ. ಆ್ಯಂಡ್ ಮೇಜರ್ ಇನ್ನೊಂದು ಏನಂತಂದರೆ ನಿಮಗೆ ಅಬಂಡೆಂಟ್ ನೇಚರ್ ಇದೆ. ನಿಮಗೆ ಹೆಸರುಘಟ್ಟ ಫಾರೆಸ್ಟ್ ಆಗಿರ್ಬೋದು, ಆವಲಹಳ್ಳಿ ಫಾರೆಸ್ಟ್ ಇದೆ, ಮತ್ತು JB ಕಾವಲ್ ರಿಸರ್ವ್ ಫಾರೆಸ್ಟ್ ಇರುತ್ತೆ. ಸಿಕ್ಕಾಪಟ್ಟೆ ನಿಮಗೆ ಲೇಕ್ಸ್ ಇದೆ. ರಾಮಗೊಂಡನಹಳ್ಳಿ ಲೇಕ್ ಇದೆ, ನಿಮಗೆ ವೀರಸಾಗರ ಲೇಕ್ ಇದೆ, BBMP ಝೋನ್ಸ್ ಪಕ್ಕದಲ್ಲೇ ಇದೆ. ಆ್ಯಂಡ್ ಅಕ್ವಿಸಿಷನ್ ಆಗಿರೋ ವಿಲೇಜಸ್ ಹಾಗೂ ಎಷ್ಟು ಎಕರೆ ಆಗಿದೆ ಅಂತ ನೋಡ್ಬೋದು, ಲಿಸ್ಟಲ್ಲಿದೆ. ಆ್ಯಂಡ್ ನೀವು ಜಸ್ಟ್ ಮ್ಯಾಪ್ಸಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡ್ಬೋದು. ವಿಲೇಜಸ್ಸಿಂದ ಮೇಜರ್ ಹಬ್ಸ್ಗೆ ಲೈಕ್ ಮನದ ಟೆಕ್ ಪಾರ್ಕ್ ಆಗಿರೋದು ಮತ್ತೊಂದು ಎಷ್ಟು ನಿಯರ್ ಇದೆ ಅಂತ ಯು ಕ್ಯಾನ್ ಚೆಕ್ ಇಟ್ ಆನ್ ಯುವರ್ ಸೆಲ್ಫ್. ಆ್ಯಂಡ್ ಇಟ್ ವಿಲ್ ಬಿ ಎ ಗೇಮ್ ಚೇಂಜರ್ ಇನ್ ಫ್ಯೂಚರ್ ಡೇಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 15 to 20 minutes ಟು ಹೆಬ್ಬಾಳ್, RT ನಗರ್, ಸಂಜಯ್ ನಗರ್, ಡಾಲರ್ಸ್ ಕಾಲೋನಿ, 30 to 35 minutes ನಿಮಗೆ ಮೆಜೆಸ್ಟಿಕ್ಕಿಗೆ ಆಗುತ್ತೆ. ಆ್ಯಂಡ್ ಮಾನ್ಯತಾ ಟೆಕ್ ಪಾರ್ಕ್ ಆಲ್ಸೋ ವೆರಿ ನಿಯರ್. ಆ್ಯಂಡ್ ನಿಮಗೆ ವೆರಿ ನಿಯರ್ ಟು ಔಟರ್ ರಿಂಗ್ ರೋಡ್, ಸರೌಂಡೆಡ್ ಬೈ ಟಾಪ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್
ಹಾಗೂ ಹಾಸ್ಪಿಟಲ್ಸ್ ಲೈಕ್ ಆಚಾರ್ಯ, BMSIT, MS ರಾಮಯ್ಯ ನಿಮಗೆ ಆಗಿರ್ಬೋದು, ಸಪ್ತಗಿರಿ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಆ್ಯಂಡ್ ನಾಗಾರ್ಜುನ ಸ್ಕೂಲ್ಸು, ಆ್ಯಂಡ್ ಮೇಜರ್ ಹಾಸ್ಪಿಟಲ್ಸ್ ಲೈಕ್ ಮಣಿಪಾಲ್, ಏಸ್ಟರ್, ಕೊಲಂಬಿಯಾ ಯಶವ್, ಬ್ಯಾಪ್ಟಿಸ್ಟ್, ಆ್ಯಂಡ್ ವೆರಿ ಕ್ಲೋಸ್ ಟು BL ಸರ್ಕಲ್, HMT, ಮತ್ತಿಕೆರೆ ಹಾಗೂ ತುಮಕೂರು ರೋಡ್, ವೆರಿ ನಿಯರ್ ಟು ವಿಧಾನಸೌಧ ಆಲ್ಸೋ. ಯಾಕಂತಂದರೆ ಇವೇ ನೋಡ್ತೀವಿ ನಾವು ಸೀಟ್ ಒಂದು ಯಾವುದಕ್ಕಾದ್ರೂ ನಿಯರೆಸ್ಟ್ ಹಾಗೂ ಏನು ಅಬ್ಸಿಗೆ ಇವನ್ನೇ ನೋಡ್ತೀವಿ ನಾವು ಮೇಜರ್ ಆಗಿ. ಆ್ಯಂಡ್ ಮ್ಯಾಸಿವ್ ಫ್ಯೂಚರ್ ಡೆವಲಪ್ಮೆಂಟ್ ಆಗ್ತಾಯಿದೆ ಇಲ್ಲಿ. ವೈ? ಬಿಕಾಸ್ ಇಲ್ಲಿ ಪೆರಿಫರಲ್ ರಿಂಗ್ ರೋಡ್ ಅಥವಾ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಇದ್ರ ಪ್ಯಾರಲ್ ಆಗೇ ಬರ್ತಾ ಇದೆ. ಆ್ಯಂಡ್ ಫ್ಯೂಚರಲ್ಲಿ ಹೈ ಸ್ಪೀಡ್ ರೈಲ್ ಲಿಂಕ್ ಆಗುತ್ತೆ, ಲೈಕ್ ಸಬರ್ಬನ್ ಲೈನ್ ಅಪ್ಕಮಿಂಗ್. ಹಾಗೂ ನಿಮಗೆ ಕ್ರಿಕೆಟ್ ಸ್ಟೇಡಿಯಂ ಕೂಡ ಒಂದು ಆಗ್ತಾಯಿದೆ ಫ್ಯೂಚರಲ್ಲಿ. ಹಾಗೂ ಆಲ್ರೆಡಿ ಜಾಗ ಅನ್ನೋದಕ್ಕೆ ರಿಸರ್ವ್ ಇಟ್ಟಿದ್ದಾರೆ ಶಿವರಾಮ್ ಕಾರಂತ್ ಲೇಔಟಲ್ಲೇ. ಆ್ಯಂಡ್ BDA ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ಸ್, ಮೆಟ್ರೋ ಎಕ್ಸ್ಪೆನ್ಷನ್ ನಿಯರ್ ಬೈ ಫೇಸ್ 3 ಬರ್ತಾ ಇದೆ. ಆ್ಯಂಡ್ IT ಪಾರ್ಕ್ ಪ್ಲ್ಯಾನ್ ಆಗಿದೆ ಈ ಲೇಔಟಲ್ಲಿ. ಹಾಗೂ ಈ ಲೇಔಟ್ ಏನು ಪ್ಲ್ಯಾನ್ ಕಾಣ್ತಾ ಇದೆ ಇದು ನಾನು PDF ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಬೇಕಾದರೂ ಡೌನ್ಲೋಡ್ ಮಾಡ್ಕೊಬೋದು. ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ ಅಂದರೆ ನಾವು ಇಲ್ಲಿ ಯಾವ ಥರ ಸೈಟ್ ತೊಗೊಬೋದು ಅಂತ ನೋಡೋಣ. ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ಪಬ್ಲಿಕ್ ಅಲಾಟ್ಮೆಂಟಲ್ಲಿ ಮತ್ತು ಫಾರ್ಮರ್ ಶೇರ್ ಅಥವಾ ಲ್ಯಾಂಡ್ ಲಾರ್ಡ್ ಶೇರಲ್ಲಿ. ಸೊ ಫಸ್ಟ್ ಪಬ್ಲಿಕ್ ಅಲಾಟ್ ಬಗ್ಗೆ ಮಾತಾಡೋಣ. ನಿಮಗೆ ಆವಾಗಲೇ ತೋರಿಸಿರೋ ಪ್ರಕಾರ ನೀವು 12.5% EMD ಕಟ್ಟಬೇಕಂದ್ರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಕಟ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಪಬ್ಲಿಕ್ ಅಲಾಟ್ಮೆಂಟಲ್ಲಿ. ಆ್ಯಂಡ್ ನಿಮಗೆ ಇಲ್ಲಿ ಸೈಟ್ ಸಿಗೋಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ಅದನ್ನು ನೋಡೋಣ. ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು, ಅದರಲ್ಲೇನು ಲಿಮಿಟೇಷನ್ಸ್ ಇಲ್ಲ. ಪ್ಲಾಟ್ಸ್ ಎಲ್ಲರಿಗೂ ಸಿಗೋದಿಲ್ಲ. ಪ್ಲಾಟ್ಸ್ ಸಿಗೋಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅಂದರೆ ನೀವು ಮುಂಚೆ ಲೈಕ್ 4 to 5 ಅಟೆಂಪ್ಟ್ಸ್ BDAಗೆ ಅಪ್ಲಿಕೇಶನ್ ಹಾಕಿರ್ಬೇಕು. ಬೇರೆ ಯಾವುದಾದ್ರು ವಿಶ್ವೇಶ್ವರ ಲೈಟ್, ಕೆಂಪೇಗೌಡ ಲೇಔಟ್ ಮತ್ತೊಂದು ಕಡೆ, ಬೇರೆ ಕಡೆ ಎಲ್ಲಾದರೂ ಅಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಸೀನಿಯಾರಿಟಿ ಇರುತ್ತೆ. ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ದೀನಿ, ಸೆಕೆಂಡ್ ಟೈಮ್ ಅಂದರೆ 90% ಸಿಗೋ ಚಾನ್ಸಸ್ ಇಲ್ಲ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ಇಲ್ಲಿ 48 to 50% ನಿಮಗೆ SC ST, ಎಕನಾಮಿಕ್ ವೀಕರ್ ಸೆಕ್ಷನ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಡಿಸೇಬಲ್ಡ್ ಇವರಿಗೆಲ್ಲ ರಿಸರ್ವ್ ಇರುತ್ತೆ. ಆ್ಯಂಡ್ ಸಪೋಸ್ ಇನಿಷಿಯಲಿ ಲೈಕ್ 5,000 ಸೈಟ್ಸ್ಗೆ ಅಪ್ಲಿಕೇಶನ್ ಕರೆದ್ರೆ BDA ಅವ್ರ ಪಬ್ಲಿಕ್ ಅಲಾಟ್ಮೆಂಟಲ್ಲಿ 1 lakh ಪ್ಲಸ್ ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಅವ್ರು ಎಲಿಜಿಬಿಲಿಟಿ ಇರೋರನ್ನ ಸೆಲೆಕ್ಟ್ ಮಾಡಿ ಇಲ್ಲದೆ ಇರೋರಿಗೆ ಅವರ ಅಮೌಂಟ್ ವಾಪಸ್ ಕೊಡೋದಕ್ಕೆ ಅದೆಲ್ಲ ಇಟ್ ಟೇಕ್ ಸಮ್ ಟೈಮ್ ಅಂತ ಹೇಳ್ಬೋದು. ಅದು ಅಲಾಟ್ಮೆಂಟು ಸಮೇತ ನಿಮಗೆ ರ್ಯಾಂಡಮ್ ಆಗುತ್ತೆ. ನಿಮಗೆ ಇದೇ ವಿಲೇಜಲ್ಲಿ ಲೈಕ್ ನಮಗೆ ಇದೇ ಸೆಕ್ಟರ್ 1 ಬೇಕು, ಸೆಕ್ಟರ್ 2 ಬೇಕು, ಆ ಥರ ಆಪ್ಷನ್ ಇರೋದಿಲ್ಲ. ಅವ್ರು ಎಲ್ಲಿ ಕೊಡ್ತಾರೋ ಪಬ್ಲಿಕ್ ಅಲಾಟ್ಮೆಂಟಲ್ಲಿ ಆದಾಗ ತೊಗೊಬೇಕು. ಆ್ಯಂಡ್ ಲೊಕೇಶನ್ ಅಂತ ಆಪ್ಷನ್ ಇರೋದಿಲ್ಲ. ಇದು ಪಬ್ಲಿಕ್ ಅಲಾಟ್ಮೆಂಟ್ ಸಿನಾರಿಯೋ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಫಾರ್ಮರ್ ಶೇರ್ ಅಥವಾ ಲ್ಯಾಂಡ್ ಲಾರ್ಡ್ ಶೇರ್. ಲೇಔಟ್ ಫಾರ್ಮೇಷನ್ ಮಾಡೋಕ್ಕೆ BDA ಏನು ಲ್ಯಾಂಡ್ ಅಕ್ವೈರ್ ಮಾಡಿದೆ ಫಾರ್ಮರ್ಸ್ದು ಅವರಿಗೆ ಫಸ್ಟ್ ಸೈಟ್ ಕೊಡೋದು. 60-40 ರೇಷಿಯೋಲ್ಲಿ 40% ಆಫ್ ಡೆವಲಪ್ಡ್ ಸೈಟ್ಸ್ ಫಾರ್ಮರ್ಸ್ಗೆ ಕೊಡ್ತಾರೆ. ಹೆಂಗೆ ಅಂದರೆ ಫಾರ್ಮರ್ಸ್ದು 1 acre ಅಕ್ವೈರ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ 9,583 ಸ್ಕ್ವೇರ್ ಫೀಟು ಡೆವಲಪ್ಡ್ ಲ್ಯಾಂಡ್ ಕೊಡ್ತಾರೆ ಕಾಂಪನ್ಸೇಷನ್ ಆಗಿ. ದಟ್ ಈಸ್ ಈಕ್ವಲ್ ಟು 830-40 ಸೈಟ್ಸ್ ಆರ್ 440-60 ಸೈಟ್ಸ್. ಅದು ಈಕ್ವಲೆಂಟಾಗಿ ಲ್ಯಾಂಡು ತೊಗೊಬೋದು. ಫಸ್ಟ್ ಫಾರ್ಮರ್ಸ್ಗೆ ಅಲಾಟ್ ಆದ ತಕ್ಷಣ ನೀವು ಅದನ್ನು ಬೈ ಮಾಡ್ಬೋದು. ವೆಯ್ಟಿಂಗ್ ಪೀರಿಯಡ್ ಏನು ಇರೋದಿಲ್ಲ. ಪಬ್ಲಿಕ್ ಅಲಾಟ್ಮೆಂಟಲ್ಲಿ ನಿಮಗೆ 10 years ವೆಯ್ಟಿಂಗ್ ಪೀರಿಯಡ್ ಇರುತ್ತೆ, ಯಾರಿಗೂ ಸೇಲ್ ಡೀಡ್ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ಚೂಸ್ ಮಾಡಿ ಲೊಕ್ಯಾಲಿಟಿ ವೈಸ್ ನಿಮಗೆ ಯಾವ ಸೆಕ್ಟರ್ ಬೇಕೋ, ನಿಮಗೆ ವರ್ಕ್ ಲೊಕೇಶನ್ ಆಗಿರ್ಬೋದು, ಸ್ಕೂಲ್ ಲೊಕೇಶನ್ ಆಗಿರ್ಬೋದು, ಹಾಸ್ಪಿಟಾಲಿಟಿ, ಈ ಥರ ನೀವು ಚೂಸ್ ಮಾಡಿಬಿಟ್ಟು ತೊಗೊಬೋದು. ಫಾರ್ಮರ್ಸ್ಗೆ ಬಂದಾದಮೇಲೆ ಲೈಕ್ ಇನ್ನು 2 monthsಲ್ಲಿ ಆಗೋ ಚಾನ್ಸಸ್ ಇದೆ. ಆವಾಗ ನೀವು ನೋಡಿಬಿಟ್ಟು ತೊಗೊಬೋದು. ನಮ್ಮದು ಕೆಲವು ಪ್ಲಾಟ್ಸ್ ಇದೆ, ಯಾರಿಗಾದರೂ ಬೇಕು ಅಂತಂದರೆ ಕಾಲರ್ ಟೆಕ್ಸ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಪ್ಲೀಸ್ ಜಾಯಿನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ಫ್ಯೂಚರ್ ಅಪ್ಡೇಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಇನ್ವೆಸ್ಟರ್ಸ್ ಆರ್ ರೆಡಿ ಫಂಡ್ಸ್ ಲೈಕ್ ಮಿನಿಮಮ್ 50 lakhs ಟು ಮ್ಯಾಕ್ಸಿಮಮ್ ಎನಿ ಅಮೌಂಟ್ ಇದೆ ಅಂತಂದರೆ ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಕಾಲ್ ಮಾಡಿ, ನಂಬರ್ ಕೆಳಗಡೆ ಇದೆ. ಮತ್ತು ನಿಮ್ಮದು ಯಾವುದಾದ್ರೂ ಶಿವರಾಮ್ ಕಾರಂತ್ ಲೇಔಟಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿದ್ದರೆ ಫಾರ್ಮೇಷನ್ಗೆ ಸೇಲ್ ಮಾಡ್ತೀನಿ ಅಂತ ಅಂದ್ರೂ ಕಾಲ್ ಮಾಡಿ, ನಾವೇ ತೊಗೊತೀವಿ. ಆ್ಯಂಡ್ ನಿಮ್ಮದು ಅಥವಾ ನಿಮಗೆ ಗೊತ್ತಿರೋದು ಲ್ಯಾಂಡ್ಸ್ ಏನಾದರೂ ಬೆಂಗಳೂರು ಸುತ್ತಮುತ್ತ ರೇಡಿಯಸಲ್ಲಿ ಇದೆ ಅಂತಂದರೆ ಎಲ್ಲಾದರೂ ಓಕೆ, ಕಾಲ್ ಮಾಡಿ. ಸೇಲ್ಗೆ ಕೊಡೋದಿದ್ರು ಓಕೆ, ಅಥವಾ ಜಾಯಿಂಟ್ ಡೆವಲಪ್ಮೆಂಟಲ್ಲಿ ಲೇಔಟ್ ಮಾಡೋಕ್ಕೂ ನಾವು ರೆಡಿ. ಮತ್ತು BDA ಆರ್ BMRDA ಅಪ್ರೂವ್ಡ್ ಲೇಔಟೇ ಮಾಡೋದು. ಈ ಥರ ಯಾವುದಾದ್ರೂ ಇದ್ದರೆ ಗೆಟ್ ಇನ್ ಟಚ್ ವಿತ್ ಅಸ್. ಯಾಕೆ ಅಂತಂದರೆ ಫ್ಯೂಚರಲ್ಲಿ ಬೆಂಗಳೂರು ನಿಯರ್ ಬೈ ಇರೋ ಲ್ಯಾಂಡ್ಸು ಗೌರ್ಮೆಂಟ್ ಅವರೇ ಅಕ್ವೈರ್ ಮಾಡಿಬಿಡ್ತಾರೆ, ಕ್ವೀನ್ ಸಿಟಿ ಮತ್ತೊಂದು ಅದು ಇದು. ಸೊ ಬೆಟರ್ ನಮ್ಮ ಲ್ಯಾಂಡ್ಸ್ನ ನಾವೇ ಸೇಫ್ ಮಾಡ್ಕೊಬೇಕು ಅಂತಂದರೆ ನಾವೇ ಡೆವಲಪ್ ಮಾಡಿ ಇಟ್ಕೊಬೇಕು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಕ್ಕೂ
ನಾವು ರೆಡಿ ಇರ್ತೀವಿ, ಲೈಕ್ ಜಾಯಿಂಟ್ ಡೆವಲಪ್ಮೆಂಟ್. ಆ್ಯಂಡ್ ಬೇರೆ ಯಾವ್ದಾದ್ರು ನಿಮಗೆ ಪ್ಲಾಟ್ಸ್ ಅಥವಾ ಲ್ಯಾಂಡ್ಸ್ ನೀವು ತೊಗೊಬೇಕು ಅಂತಂದ್ರೂ ಅಥವಾ ನಿಮ್ಮದೇ ಓನ್ ಪ್ರಾಪರ್ಟಿ ಇದ್ರೂ ಸೆಲ್ ಮಾಡಬೇಕು ಅಂತಂದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಾಡಿ, ಎಸ್ಪೆಷಲಿ ಇನ್ ಬೆಂಗಳೂರು ಸುತ್ತಮುತ್ತ. ಯಾವ್ದಾದ್ರು ಇನ್ವೆಸ್ಟರ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಹತ್ರ ಸರ್ಟೈನ್ ಅಮೌಂಟ್ ಇದ್ದರೂ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೂ ವಿ ವಿಲ್ ಗೈಡ್ ಯು ಹೌ ಅಂತ ವೇರ್ ಅಂತ. ಆ್ಯಂಡ್ ನಿಮಗೆ ಸಿಂಪಲ್ ಆಗಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ 2008 BDA ಪ್ರಿಲಿಮಿನರಿ ನೋಟಿಫಿಕೇಷನ್ ಇಶ್ಯೂ ಮಾಡ್ತಾರೆ ಶಿವರಾಮ್ ಕಾರಂತ್ ಲೇಔಟ್ ಮಾಡಲಿಕ್ಕೆ. ಅದನ್ನು ರೈತರು ಚಾಲೆಂಜ್ ಮಾಡ್ತಾರೆ. 2014 ಆರ್ಡರ್ಸ್ ರೈತರ ಪರವಾಗಿ ಬರುತ್ತೆ, ಅಕ್ವಿಷನ್ ಮಾಡಬಾರ್ದು ಅಂತ. ಮತ್ತು BDA ಸುಪ್ರೀಂ ಕೋರ್ಟ್ಗೆ ಹೋಗಿ ಇದು ಮಾಡಲೇಬೇಕಿದೆ, ನಾರ್ತ್ ಬೆಂಗಳೂರಲ್ಲಿ ಒಂದು ಸುಸಜ್ಜಿತವಾದ BDA ಲೇಔಟ್ ಬೇಕಾಗಿದೆ, ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಕೋರ್ಟಿಗೆ ಮನವಿ ಮಾಡಿಕೊಡುತ್ತೆ. ಸೊ ಸುಪ್ರೀಂ ಕೋರ್ಟ್ 2018 ಆರ್ಡರ್ಸ್ ಪಾಸ್ ಮಾಡುತ್ತೆ, BDAದ ಅಕ್ವಿಸಿಷನ್ ಮಾಡಿ ಲೇಔಟ್ ಫಾರ್ಮೇಷನ್ ಮಾಡಿ ಅಂತ. ಅದು ಡೆವಲಪ್ಮೆಂಟ್ಸ್ ಎಲ್ಲ ಇನ್ನೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಫಿಸಿಕಲ್ ವರ್ಕ್ಸ್ ಎಲ್ಲ ನಿಮಗೆ 2022 ಫುಲ್ ಫಿಸಿಕಲ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸುಪ್ರೀಂ ಕೋರ್ಟಿಂದ ಇದಕ್ಕೋಸ್ಕರನೇ ಒಂದು ಜಸ್ಟಿಸ್ AV ಚಂದ್ರಶೇಖರ್ ಅಂತ ಒಂದು ಕಮಿಟಿ ಫಾರ್ಮ್ ಆಗುತ್ತೆ, ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ಲಿಕ್ಕೆ, ಮತ್ತು ರೆವಿನ್ಯೂ ಸೈಟ್ ಅವರು ಮತ್ತು ಫಾರ್ಮರ್ಸ್ ಅವರ ಕಷ್ಟ ಕೇಳೋದಕ್ಕೆ, ಮತ್ತು ಸಮ್ ಡೆವಲಪ್ಡ್ ಜಾಗಗಳೆಲ್ಲ ಬಿಡೋದಕ್ಕೆ. ಇದು ಸಮ್ ಲಿಟಲ್ ಬಿಟ್ ಆಫ್ ಹಿಸ್ಟ್ರಿ ಅಂತ ಹೇಳ್ಬೋದು. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಟ್ ಗಿವ್ಸ್ ಅಸ್ ಎ ಲಾಟ್ ಆಫ್ ಎನ್ಕರೇಜ್ಮೆಂಟ್. ಹಾಗೂ ಇದೇ ಥರ ಮುಂದಿನ ದಿನಗಳಲ್ಲಿ ತುಂಬ ಕಂಟೆಂಟ್ ಬರೋದಿದೆ ಎಲ್ಲ ವಿಲೇಜಸ್ ವೈಸಲ್ಲಿ. ಹಾಗೂ ಇದೇ ಥರ ನಮ್ಮ ಚಾನಲಲ್ಲಿ ಇನ್ನೂ ಹಲವು ವೀಡಿಯೋಸ್ ಇದೆ. ಸೊ ಫ್ರೀ ಇದ್ದರೆ ದಯವಿಟ್ಟು ನೋಡಿ, ಇನ್ಫಾರ್ಮೇಷನ್ಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ನಾನು ಹೇಳಿದ ಪ್ರಕಾರ ಆಗ ನಿಮ್ಗೆ ಏನಾದ್ರು ಸೈಟ್ ಆಗಲಿ ಮತ್ತು ನಿಮ್ಮದೇ ಯಾವ್ದಾದ್ರು ಲ್ಯಾಂಡ್ ಇದ್ರೂ ಸೇಲ್ಗಾಗಲಿ, ನೀವು ಸೇಲ್ ಮಾಡ್ತೀನಿ ಅಂತಂದ್ರೂ ಪ್ಲೀಸ್ ಕನೆಕ್ಟ್ ವಿತ್ ಅಸ್. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.